ಅವ್ರ ಹತ್ರ ಸಾಕ್ಷ್ಯಾಧಾರಗಳಿದೆ, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ FIR ಕೂಡ ಆಗಿದೆ. ಸೊ ಈಗ ಹಾಗಾದ್ರೆ ಅವ್ರ ಹತ್ರ ಇರುವಂಥ ಸಾಕ್ಷ್ಯಾಧಾರಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ಸರ್, ವಿಡಿಯೋ ಅಥವಾ ಆಡಿಯೋ ಯಾವುದು ಸಾಕ್ಷ್ಯಾಧಾರಗಳಂತ ಅನಿಸೋದಿಲ್ಲ ಈ ಒಂದು ಆರೋಪದಲ್ಲಿ. ಹಾಗಾಗಿ ಅದು ನ್ಯಾಯಾಲಯದಲ್ಲಿ ನಿಲ್ಲೋದಿಲ್ಲ ಸರ್ ಅದು. ಹಾಗಾದ್ರೆ ಮನು ವಿಚಾರವಾಗಿ ನಿಮಗೆ ಏನು ಮಾಹಿತಿ ಸಿಕ್ಕಿದೆ? ಅವ್ರ ಜೊತೆ ಮಾತಾಡಿದ್ರ ಮನು ಜೊತೆಗೆ? ಮತ್ತೆ ಇಷ್ಟೊಂದು ಪ್ರಕರಣ ಸೀರಿಯಸ್ ಆಗ್ಲಿಕ್ಕೆ ಏನು ಕಾರಣ ಆಯಿತು ಅಂತ ಅನ್ಸುತ್ತೆ ಸರ್? ಅದಕ್ಕೆ ಇವತ್ತು ಕುಲದಲ್ಲಿ ಕಿಲಿ ಯಾವುದೋ ಸಿನಿಮಾ ಏನಿದೆ ಇವತ್ತು ತೆರೆ ಕಾಣ್ತಾ ಇದೆ. ಅದಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದ ಇದು ಷಡ್ಯಂತ್ರ ನಡೆದಿದೆ ಅಂತ ನನಗೆ. ಅವ್ರನ್ನ ಕೇಳಿದ್ರೆ ತೊಂದರೆ ಕೊಡಬೇಕು ಅನ್ನೋಂಥ ಉದ್ದೇಶ ಅಲ್ಲ, ಆದರೆ ಕಳೆದ ಶುಕ್ರವಾರ ಬಂದು ಒಂದಿಷ್ಟು ಗಲಾಟೆ ಮಾಡ್ದೆ, ಈ ರೀತಿ ಘಟನೆಗಳಾಯಿತು. ಸೊ ಅತಿರೇಕಕ್ಕೆ ಹೋಯಿತು. ಹಾಗಾಗಿ ನಾನು ಇದಕ್ಕೆ ನ್ಯಾಯ ಕೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥದ್ದು. 29/11/2022 ಈ ಕೃತ್ಯ ನಡೆದಿದೆ ಅಂತಾರೆ. 3 ವರ್ಷಗಳ ಕಾಲ ಆಕೆ ಅತ್ಯಾಚಾರಕ್ಕೊಳಗಾಗಿದ್ರೆ ಆಕೆನ ಯಾರು ತಡೆದಿದ್ರು ಬಂದು ಕಂಪ್ಲೇಂಟ್ ಕೊಡೋದಕ್ಕೆ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವ್ರು ಹೇಳ್ತಾ ಇರುವಂಥದ್ದು ಶುಕ್ರವಾರ ಮನು ಬಂದು ಒಂದು ಬೇರೆ ರೀತಿ ವರ್ತನೆ ಮಾಡಿದ್ರು. ಸೊ ನನ್ನ ಹತ್ರ ಬಲವಂತವಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಂಥ ಪ್ರಕರಣ ಕೂಡ ಆಯಿತು. ಸೊ ಹಾಗಾಗಿ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ನೋಂಥ ಕಾರಣಕ್ಕೆ ನಾನು ದೂರು ದಾಖಲಿಸಿದ್ದೀನಿ ಅಂತ. ಈಗ 3 ವರ್ಷಗಳ ಕಾಲದಿಂದ ಅವ್ರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗೋದೇ ಒಂದು ಕನಸಾಗಿತ್ತು. ಇಂಥ ಸಂದರ್ಭದಲ್ಲಿ ಅವ್ರು ಈ ಥರ ವರ್ತಿಸ್ತಾರೆ ಅನ್ನೋದು ಸುಳ್ಳು, ನಂಬುವಂಥ ವಿಚಾರ ಅಲ್ಲ. ಈಗ ಇಬ್ರು ಕೂಡ ಜೊತೆಲಿದ್ರು ಮೇಡಮ್, ಸಹಜೀವನ ನಡೆಸ್ತಾ ಇದ್ರು, ಸಹಬಾಳ್ವೆ ನಡೆಸ್ತಾ ಇದ್ರು, ಅದೆಲ್ಲರಿಗೂ ಕೂಡ ಅಂದರೆ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಿದ್ದಂಥವ್ರ ನಡುವೆ ಭಿನ್ನಾಭಿಪ್ರಾಯ ಮೂಡಲಿಕ್ಕೆ ಏನು ಕಾರಣ ಆಯಿತು ಅಂತ ನಿಮಗಿರುವಂಥ ಮಾಹಿತಿ? ಪೂರ್ವಕವಾಗಿ ಜೊತೆಲಿ ಇರ್ಬೋದು ಅವರು. ಯಾಕಂದರೆ ಅವ್ರಿಗೆ ತಂದೆ ತಾಯಿ ಇಲ್ಲ, ಪೇರೆಂಟ್ಸ್ ಇಲ್ಲ ಅನ್ನೋ ವಿಚಾರದಲ್ಲಿ ಅವರು ಸಹ ನಟಿಯಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವರು ಅವರ ಸಹಾಯಕ್ಕೆ ಅಂತ ನಿಂತಿರ್ತಾರೆ. ಇದು ಹಿನ್ನೆಲೆ ಏನಿದೆ ಅನ್ನೋದು ಭಾಳ ಕಷ್ಟ ಅಂತ ಹೇಳೋದು ಅನಿಸುತ್ತೆ. ಬಟ್ ಆರೋಪ ಮಾತ್ರ ಸುಳ್ಳಿದೆ ಸರ್, ಅದು ಸುಳ್ಳು ಆರೋಪ ಇದೆ, ಅದನ್ನು ಕಾಣಿಸ್ತಾ ಇದೆ. ಅದು ಹೇಗೆ ಸುಳ್ಳು ಅಂತ ನಮಗೆ ದೂರ ಓದಿದಾಗ ಅನ್ಸುತ್ತೆ ಸರ್, ಒಬ್ಬ ವಕೀಲರಾಗಿ ಅನ್ಸುತ್ತೆ ಅದನ್ನು. ಈಗ ಮನು ಜೊತೆ ಅತ್ಯಾಚಾರ ಅಂದಾಗ ಅತ್ಯಾಚಾರ ಅಂದಾಗೆ ಅದು ಸಂಬಂಧಪಟ್ಟಂತೆ ಕೆಲವೊಂದು ಇದ್ರೆ ಮಾತ್ರನೇ ಅದು ಅತ್ಯಾಚಾರ ಅನ್ಸ್ಕೊಳ್ಳೋದು. ಅದನ್ನು ಅಲ್ಲ, ಅತ್ಯಾಚಾರ ಆಗಿದೆ ಅಂತ ಏನು ಕಾಣಿಸ್ತಾರ ಇಲ್ಲ ಸರ್. ಅದನ್ನು ಮನು ಜೊತೆ ಮಾತಾಡಿದ್ದೀನಿ. ಆ ಸುಳ್ಳು ಏನಿದೆ ಆರೋಪ, ಅತ್ಯಾಚಾರ ಅನ್ನೋ ಪದ ಏನಿದೆ ಅದು ಸುಳ್ಳು ಅಂತ ಹೇಳ್ತಾರೆ ಸರ್. ಎಲ್ಲರ ಜೊತೆಗೆ ಅಂದರೆ ಈಗ ಮನುಗ್ ಮದುವೆ ಆಗಿತ್ತು, ಮಗು ಇತ್ತು. ಸೊ ಆದರೂ ಕೂಡ ಅಂದರೆ ಅವ್ರ ಜೊತೆ ಈ ರೀತಿ ಅಂದರೆ ನಡ್ಕೊಂಡಿರುವಂಥದ್ದು ಹೇಗೆ ಅನ್ನುವಂಥ ಪ್ರಶ್ನೆಗೆ ಮಗು ಇದೆ ಅನ್ನೋ ವಿಚಾರ ಆಕೆಗೂ ಸಹ ಗೊತ್ತಿತ್ತು. ಮಿಂಚು ಅನ್ನೋ ಏನು ಸಂತಷ್ಟೆ ಅಂತ ಹೇಳಿದ್ರೆ ಆಕೆಗೂ ವಿಚಾರ ಗೊತ್ತಿತ್ತು. ಹಾಗಾಗಿ ಇದೇನು ನನ್ನ ಮದುವೆ ಆಗಿದೆ, ಮಗು ಇಲ್ಲ ಅಂತೇನು ಆತ ಹೇಳಿಲ್ಲ, ವಿಚಾರ ಗೊತ್ತಿತ್ತಲ್ಲ ಅವ್ರಿಗೆ. ಸರಿ, ಈಗ ನೀವು ಮನು ಹತ್ರ ಮಾತಾಡಿದ್ರಿ, ಹಾಗಾದ್ರೆ ಈ ಷಡ್ಯಂತ್ರ ಅಂತ ನೀವು ಹೇಳ್ತಾ ಇದ್ರಿ, ಷಡ್ಯಂತ್ರದ ಹಿಂದೆ ಏನು ಕಾರಣ ಅಂತ ನಿಮ್ಗೆ ಅನಿಸ್ತಾ ಇದೆ? ಅದನ್ನು ತನಿಖೆಯಲ್ಲಿ ಆಗ್ಬೇಕು ಸರ್, ತನಿಖೆ ಆಗಬೇಕು. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸರ್. ಮಾತಾಡಿದ್ದೀನಿ. ಅದು ಈ ದೂರಿನ ಸುಳ್ಳಾಗಿದೆ ಅಂತ ಹೇಳ್ತಾರೆ. ಅವರು ತಮ್ಮ ಪತಿಯ ಜೊತೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಈ ದೂರಿಂದ ಏನಿದೆ, ಆರೋಪ ಏನಿದೆ, ಅದರಿಂದ ತನ್ನ ಪತಿಯನ್ನು ಈಚೆ ತರಬೇಕು ಅನ್ನೋದೇ ಅವರ ಆಶಯ ಸರ್.